ಇನ್ನು ನಮ್ಮ ನೆರೆಯ ದೇಶ ಬಾಂಗ್ಲಾದೇಶದಲ್ಲಿ ಬಸ್ ನದಿಗೆ ಬಿದ್ದು 23 ಜನ ಜಲಸಮಾಧಿಯಾಗಿರುವ ಘಟನೆ ನಡೆದಿದೆ. ನೋಡಿ, 23 ಜನ ರಾಜ್ಬರಿ ಜಿಲ್ಲೆಯ ಗೋಲ್ಯಾಂಡ್ನ ದೌಲತ್ತಿಯ ಬಳಿ ಆಗಿರುವಂತಹ ದುರಂತ. 23 ಜನ ಬಸ್ಸಲ್ಲಿದ್ದರು. ಬಸ್ಸು ನದಿಗೆ ಬೀಳುತ್ತೆ. 23 ಜನ ಜಲಸಮಾಧಿಯಾಗಿದ್ದಾರೆ. ಪದ್ಮಾವತಿ ನದಿಗೆ ಬಸ್ ಬಿದ್ದು ಮಕ್ಕಳು ಸೇರಿದಂತೆ 23 ಜನ ಸಾವನ್ನಪ್ಪಿದ್ದಾರೆ. ಕುಷ್ಟಿಯಾದ ಕುಮಾರ್ ಕಾಲಿಯಿಂದ ಢಾಕಾಗೆ ಬಸ್ ತೆರಳಿತ್ತು. 50 ಪ್ರಯಾಣಿಕರಿದ್ದಂಥ ಬಸ್ಸು ಪದ್ಮಾವತಿ ನದಿಗೆ ಬಿದ್ದು ದುರಂತ ಸಂಭವಿಸುತ್ತೆ. 2 ಮಕ್ಕಳು, 10 ಮಹಿಳೆಯರು, 6 ಪುರುಷರು ಸೇರಿ ಒಟ್ಟು 23 ಜನ ಸಾವನ್ನಪ್ಪಿದ್ದಾರೆ. ಇದುವರೆಗೂ 16 ಶವಗಳನ್ನು ಈಗ ರಕ್ಷಣಾ ಪಡೆಗಳು ಹೊರತೆಗೆದಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಪತ್ತೆಯಾಗಿರುವ ಪ್ರಯಾಣಿಕರಿಗಾಗಿ ಒಂದು ಕಡೆ ಈಗ ಹುಡುಕಾಟ ಮುಂದುವರಿತಾ ಇದೆ. ಇದು ಬಾಂಗ್ಲಾದೇಶದಲ್ಲಿ ಬಸ್ ನದಿಗೆ ಬಿದ್ದು 23 ಜನ ಸಜೀವ ದಹನ ಆಗಿದ್ದಾರೆ. ಮಕ್ಕಳು ಕೂಡ ಇದ್ದರು, ಮಹಿಳೆಯರಿದ್ದರು, ಪುರುಷರಿದ್ದರು. ನೋಡಿ, ಆ ಬಸ್ಸು ಯಾವ ರೀತಿಯಾಗಿ ಬೀಳ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಈ ದೃಶ್ಯಾವಳಿ ನೋಡ್ತಾ ಇದ್ರೆ ಮೈ ಜುಮ್ ಅನ್ನತ್ತೆ. ಆದರೆ ಆ ಬಸ್ ಒಳಗಡೆ ಇದ್ದವ್ರ ಕತೆ ಏನಾಗಬೇಡ. 50 ಜನ ಇದ್ದರು. ಆ ಬಸ್ ಬೀಳುವಂಥ ಹಂತದಲ್ಲೇ ಕೆಲವ್ರದ್ದು ಜೀವ ಹೋಗಿರ್ಬೋದು ಆ ಭಯಕ್ಕೆ. ನೋಡಿ, 23 ಜನ ಅಲ್ಲಿ ದಹನ ಆಗಿದ್ದಾರೆ. ಒಂದು ಕಡೆ ನದಿಗೆ ಬಿದ್ದು ಜಲಸಮಾಧಿಯಾಗಿದ್ದಾರೆ. 50 ಜನ ಪ್ರಯಾಣಿಕರಿದ್ದರು. ಅದರಲ್ಲಿ ಪದ್ಮಾವತಿ ನದಿಗೆ ಬಸ್ ಬಿದ್ದಿರುವಂಥದ್ದನ್ನ ಗಮನಿಸ್ತಾ ಇದ್ದೀರಾ.